ನಮಸ್ತೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರದಿಂದ ನಮ್ಮ ಜೀವನದಲ್ಲಿರುವಂಥ ಯಾವುದೇ ರೀತಿ ಹಣಕಾಸಿನ ತೊಂದರೆಗಳಿದ್ರೂ ಕೂಡ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಪ್ರತಿನಿತ್ಯವೂ ಕೂಡ ನೀವು ಮಲಗೋ ಮುಂಚೆ ಈ ಒಂದು ಮಂತ್ರವನ್ನು ಪಠಿಸುತ್ತಾ ಮಲಗೋದ್ರಿಂದ ವಾರಾಹಿ ತಾಯಿಯ ಅನುಗ್ರಹ ಆಗುತ್ತೆ. ಹಾಗೆ ನಿಮ್ಮ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿದ್ರೂ ಕೂಡ ಹಣಕಾಸಿನ ತೊಂದರೆಗಳಿದ್ರೂ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನಾವು ಯಾವ ಸಮಯದಲ್ಲಿ ಎಷ್ಟು ಬಾರಿ ಹಾಗೆ ಎಲ್ಲಿ ಪಠಿಸಬೇಕು ಅನ್ನೋದನ್ನು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕನೇ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳಲ್ಲಿ ತುಂಬ ವಿಶೇಷವಾಗಿರೋ ಮಂತ್ರ ಅಂತಲೇ ಹೇಳ್ಬೋದಾಗಿರುತ್ತೆ. ವಾರಾಹಿ ತಾಯಿಗೆ ತುಂಬಾ ಇಷ್ಟವಾದ ದಿನಗಳಲ್ಲಿ ನಾವು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದಕ್ಕೆ ಪ್ರಾರಂಭಿಸಿದ್ರೆ ತುಂಬಾ ಒಳ್ಳೆಯ ರಿಸಲ್ಟನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಯಾವುದೇ ಒಂದು ಮಂತ್ರಗಳನ್ನು ಪಠಿಸೋದಕ್ಕೂ ಮುಂಚೆ ನಮ್ಮ ಮೈಂಡನ್ನು ಪಾಸಿಟಿವ್ ಆಗಿ ಇಟ್ಕೊಬೇಕು, ನಮ್ಮ ಮೈಂಡ್ ಸೆಟ್ಟನ್ನು ಪೀಸ್ಫುಲ್ಲಾಗಿ ಇಟ್ಕೊಬೇಕು. ಆಗ ಮಾತ್ರ ನಾವು ಏನನ್ನೇ ಬಯಸಿದ್ರು ಕೂಡ ಏನನ್ನೇ ಅಂದ್ಕೊಂಡ್ರೂ ಕೂಡ ಅದೇ ರೀತಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ನಂಬಿಕೆ ಇಟ್ಟು ಪೂಜೆಯನ್ನು ಅಥವಾ ನಂಬಿಕೆ ಇಟ್ಟು ಮಂತ್ರಗಳನ್ನು ಪಠಿಸೋದ್ರಿಂದ ಅದರಿಂದ ಫಲಗಳು ಬೇಗನೆ ಸಿದ್ಧಿಸುತ್ತೆ. ಅದು ಆಗುತ್ತೋ ಇಲ್ವೋ ಅನ್ನೋ ಅರ್ಧಂಬರ್ಧ ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಯಾವುದೂ ಕೂಡ ಆಗೋದಿಲ್ಲ. ಹಾಗೆ ಮಾಡಿದ ನಂತರ ನನಗೆ ಆಗಿಲ್ವಲ್ಲ ಅಂತ ಅಂದ್ಕೊಂಡ್ರು ಕೂಡ ಅದಾಗೋದಿಲ್ಲ. ಈಗಾಗಲೇ ಆಗಿದೆ, ನನಗೆ ಆಲ್ರೆಡಿ ಅದು ನನಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಪಾಸಿಟಿವ್ ಆಗಿ ಅದು ನನಗೆ ಫ್ಯೂಚರಲ್ಲಿ ಸಿಕ್ಕಾಗ ಹೇಗೆ ನಾವು ಖುಷಿಯಾಗಿರ್ತೀವಿ ಆ ರೀತಿ ಈಗಲೇ ನೀವು ಬೇಡ್ಕೊಳ್ಳುವಾಗಲೇ ನೀವು ಆ ರೀತಿಯ ಖುಷಿಯಾಗಿ ಫೀಲ್ ಮಾಡಿಕೊಂಡು ನೀವು ಬೇಡ್ಕೊಬೇಕಾಗತ್ತೆ. ಇನ್ನು ವಾರಾಹಿ ತಾಯಿಗೆ ಪಂಚಮಿ, ಅಷ್ಟಮಿ ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ, ಗುರುವಾರದ ದಿನಗಳಂದು ತುಂಬಾ ವಿಶೇಷವಾಗಿರೋದ್ರಿಂದ ಆ ಒಂದು ದಿನಗಳಲ್ಲಿ ನೀವು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದಕ್ಕೂ ಪ್ರಾರಂಭಿಸ್ಬೋದು. ಅಥವಾ ವಾರಾಹಿ ತಾಯಿಯ ಪೂಜೆ ಅಥವಾ ವ್ರತ ಏನಾದರೂ ಮಾಡ್ತೀನಿ ಎಂದರೂ ಕೂಡ ಆ ಒಂದು ಸಮಯದಲ್ಲಿ ನೀವು ಆ ಒಂದು ದಿನಗಳಲ್ಲಿ ಸ್ಟಾರ್ಟ್ ಮಾಡ್ಕೊಬೋದು. ಇನ್ನು ವಾರಾಹಿ ತಾಯಿಗೆ ತುಂಬಾ ಪ್ರಿಯವಾದ ನೈವೇದ್ಯಗಳಂದರೆ ದಾಳಿಂಬೆ ಹಾಗೂ ಪುಳಿಯೋಗರೆ ಆಗಿರುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಟು ನೀವು ಪೂಜೆ ಮಾಡಬೇಕಾದ್ರೆ ಬೇಡಿಕೊಂಡು ನಂತರ ಮಂತ್ರಗಳನ್ನು ಪಠಿಸೋದ್ರಿಂದ ಅಥವಾ ಪಾಸಿಟಿವ್ ಆಗಿ ನೀವು ಹೇಳಿಕೊಂಡು ಆನಂತರ ನೀವು ಮಂತ್ರಗಳನ್ನು ಪಠಿಸೋದ್ರಿಂದ ಎಲ್ಲವೂ ಕೂಡ ಸಿದ್ಧಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಯ ಮಂತ್ರವನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬೋದಾಗಿರುತ್ತೆ ಅಥವಾ ಸಂಜೆ ಸಮಯದಲ್ಲಾದರೂ ಪಠಿಸ್ಬೋದಾಗಿರುತ್ತೆ. ಇಲ್ಲಾಂದರೆ ನೀವು ಟ್ರಾವೆಲ್ ಮಾಡಬೇಕಾದ್ರೂ ಈ ಒಂದು ಮಂತ್ರಗಳನ್ನು ಪಠಿಸ್ಬೋದಾಗಿರುತ್ತೆ. ಅದು ಬಿಟ್ಟರೆ ನೀವು ಪೂಜಾ ಸಮಯದಲ್ಲಾದರೂ ಕೂಡ ಪಠಿಸ್ಬೋದಾಗಿರುತ್ತೆ. ಇಲ್ಲಾಂದರೆ ಮಲಗೋಕ್ಕೆ ಮುಂಚೆ ನೀವು ಈ ಒಂದು ಮಂತ್ರವನ್ನು ಪಠಿಸಿ ಮಲಗ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು 108 ಬಾರಿ ಪಠಿಸ್ಬೇಕಾಗುತ್ತೆ. ಅಥವಾ ಇದು ಕನಿಷ್ಠ ಅಂದರೂ 9 ಬಾರಿ, 11 ಬಾರಿ ಇಲ್ಲ 21 ಬಾರಿನಾದರೂ, ಇಷ್ಟರಲ್ಲಿ ಎಷ್ಟು ಬಾರಿನಾದರೂ ನಿಮ್ಮ ಆಯ್ಕೆ ಮೂಲಕ ನೀವು ಎಷ್ಟು ಬಾರಿ ಪಠಿಸ್ಬೇಕು ಅಂತೀರೋ ಅಷ್ಟು ಬಾರಿ ನೀವು ಆಯ್ಕೆ ಮಾಡಿಕೊಂಡು ಪಠಿಸ್ಬೋದಾಗಿರುತ್ತೆ. ಇನ್ನು ಆ ಒಂದು ಮಂತ್ರವನ್ನು ನಾವು ಪಠಿಸೋದಕ್ಕೆ ಬರೋದಿಲ್ಲ ಅಂದರೂ ಕೂಡ ನೀವು ಬರೆಯೋದ್ರಿಂದ ಕೂಡ ಅದೇ ಒಂದು ರೀತಿಯ ಫಲಗಳನ್ನು ನೋಡ್ಬೋದಾಗಿರುತ್ತೆ. ಸಪ್ರೇಟಾಗಿ ವಾರಾಹಿ ತಾಯಿಗೆ ಅಂತಲೇ ಒಂದು ಬುಕ್ಕನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದೀನಲ್ವ, ಅದರಲ್ಲಿ ನೀವು ಈ ಮಂತ್ರವನ್ನು ನಿಮ್ಮ ಆಯ್ಕೆ ತಕ್ಕಂತೆ ಎಷ್ಟು ಬಾರಿ ಬರೀಬೇಕು ಅಂತೀರೋ ಅಷ್ಟು ಬಾರಿ ಬರಿಬೋದಾಗಿರುತ್ತೆ ಅಥವಾ ಅಷ್ಟು ಬಾರಿ ಪಠಿಸ್ಬೋದಾಗಿರುತ್ತೆ. ಎರಡರಲ್ಲಿ ಯಾವುದಾದ್ರೂ ಮಾಡಿದ್ರೂ ಕೂಡ ಎರಡಕ್ಕೂ ಒಂದೇ ರೀತಿಯ ಸಮನಾದ ಫಲಗಳನ್ನು ನಾವು ನೋಡಬಹುದಾಗಿರುತ್ತೆ. ಇನ್ನು ಆ ಒಂದು ಮಂತ್ರ ಯಾವುದು ಅಂತ ನೋಡೋದಾದರೆ ಓಂ ಹ್ರೀಂ ನಮಃ ಓಂ ಚಿತ್ರಾಯೇ ನಮಃ ಓಂ ಹ್ರೀಂ ನಮಃ ಓಂ ಚಿತ್ರಾಯೈ 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 ನಮಃ ಓಂ ಹ್ರೀಂ ನಮಃ ಓಂ ಚಿತ್ರಾಯೇ ನಮಃ ಓಂ ಹ್ರೀಂ ನಮಃ ಓಂ ಚಿತ್ರಾಯೈ 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 ನಮಃ ಓಂ ಹ್ರೀಂ ನಮಃ ಓಂ ಚಿತ್ರಾಯೇ ನಮಃ ಓಂ ಹ್ರೀಂ ನಮಃ ಓಂ ಚಿತ್ರಾಯೈ ನಮಃ
ಈ ರೀತಿಯಾಗಿ ನಾವು ಪಠಿಸ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಹಣಕಾಸಿನ ತೊಂದರೆಗಳಾಗಿರ್ಬೋದು ಅಥವಾ ಯಾವುದೇ ರೀತಿ ನಿಂತು ಹೋದ ಕೆಲಸಗಳಾಗಿರ್ಬೋದು ಪೂರ್ಣ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.